ಅನಧಿಕೃತ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರಿಗೆ ನೊಣದ ಕಾಟ. ಕುಡಿಯುವ ನೀರಿನಲ್ಲೂ ತಿನ್ನುವ ಅನ್ನದಲ್ಲೂ ಡೈರಿಗೆ ತೆಗೆದುಕೊಂಡು ಹೋಗುವ ಹಾಲಿನ ಮೇಲೂ ಕೂಡ ಹಿಂಡು ನೊಣಗಳು. ಹಿರಿಯರು ಮಕ್ಕಳು ಮಲಗಲು ಸಾಧ್ಯವಾಗ್ತಿಲ್ಲ. ಮನೆಯ ತುಂಬೆಲ್ಲ ನೊಣಗಳದ್ದೇ ಕಾರುಬಾರು. ಮೂಕ ಪ್ರಾಣಿಗಳ ಹಾಗೂ ಗ್ರಾಮಸ್ಥರ ಅನಾರೋಗ್ಯಕ್ಕೆ ಕಾರಣವಾಗ್ತಿದೆ ಈ ನೊಣಗಳು. ಕೊರಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಡಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬಿಳೇಕಲ್ಲಹಳ್ಳಿ, ಭಕ್ತರಹಳ್ಳಿ, ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ 4 ಹೆಚ್ಚು ಕೋಳಿ ಫಾರ್ಮ್ಗಳ ವಾಸನೆಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಬಿಳೇಕಲ್ಲಹಳ್ಳಿ ಗ್ರಾಮದ ಸಮೀಪವಿರುವ ನಲ್ಲಪ್ಪ ಕೋಳಿ ಫಾರ್ಮ್ನಲ್ಲಿ ಸಿಸಿ ಕ್ಯಾಮೆರಾಗಳು ಮರೀಚಿಕೆಯಾಗಿವೆ. ಅಗ್ನಿಶಾಮಕ ದಳದ ಪರ್ಮಿಷನ್, ಸ್ಥಳೀಯ ಗ್ರಾಮ ಪಂಚಾಯಿತಿ ಪರ್ಮಿಷನ್, ಪಶು ಇಲಾಖೆಯ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವುದೇ ಅನುಮತಿಯನ್ನ ಪಡೆದಿಲ್ಲ ಇಲ್ಲಿನ ಕೋಳಿ ಫಾರ್ಮ್ ಮಾಲೀಕ ನಲ್ಲಪ್ಪ. ಅನಧಿಕೃತವಾಗಿ ಕೋಳಿ ಫಾರ್ಮ್ ತೆರೆದಿರುವುದಲ್ಲದೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಭದ್ರತೆ ಮರೀಚಿಕೆಯಾಗಿದೆ. ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಗ್ಲೌಸ್ ಹಾಗೂ ಮಾಸ್ಕ್ ಹಾಕಿಕೊಳ್ಳದೆ ಕೆಲಸವನ್ನ ಮಾಡುತ್ತಿದ್ದಾರೆ. ಹೊಟ್ಟೆಪಾಡಿಗಾಗಿ ವಲಸೆ ಬಂದ ಭಾಷೆ ಬರದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಎನ್ನದೇ ಖಾಸಗಿ ವ್ಯಕ್ತಿ ದುಡಿಸಿಕೊಳ್ಳುತ್ತಿದ್ದಾರೆ. ಕೋಳಿಗಳಿಗೆ ಪೂರೈಸುವ ನೀರೇ ಅಲ್ಲಿನ ಸಿಬ್ಬಂದಿಗಳ ಊಟಕ್ಕೆ ಹಾಗೂ ಕುಡಿಯುವುದಕ್ಕೆ ಅದೇ ನೀರು ಪೂರೈಕೆ ಆಗ್ತಿದೆ. ಇನ್ನು ಸಂಬಂಧಪಟ್ಟಂತೆ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆಯದೆ 3 ವರ್ಷಗಳಿಂದ ಅನಧಿಕೃತವಾಗಿ ಕೋಳಿ ಫಾರ್ಮ್ ನಡೆಸುತ್ತಿರುವ ಖಾಸಗಿ ವ್ಯಕ್ತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಇಲ್ಲಿನ ಅನಧಿಕೃತ ಕೋಳಿ ಫಾರ್ಮ್ ಮಾಲೀಕರು ಕೊಡುವ ಹಣಕ್ಕೆ ತಮ್ಮನ್ನ ತಾವು ಮಾಡಿಕೊಂಡಿದ್ದಾರೆ ಎಂದು ಭಾಸವಾಗ್ತಿದೆ. ಈಗ ಕಾಲ್ರ ಬರ್ಬೋದು, ಏನಾದ್ರು ಈ ಥರ ರೋಗಗಳೆಲ್ಲ ಬರ್ಬೋದು. ಈಗ ನಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಅಧಿಕಾರಿಗಳಾಗಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಹೊಡೆಯೋದಾಯ್ತು, ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಅವ್ರ ಗಮನಕ್ಕೆ ತರಿಸಿವಿ. ಪೇಪರ್ಗೂ ಬಂದೈತೆ ಆಲ್ರೆಡಿ, ಬಂದ್ರೂ ಏನು ಇದಕ್ಕೇನು ಕಿಮ್ಮತ್ತಿಲ್ಲ. ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಏನಂತಂದ್ರೆ ಈಗ ಊಟ ಮಾಡ್ತಾ ಇರ್ತಾರೆ ಸಣ್ಣ ಮಕ್ಕಳು. ನಾವು ಕೂಡ ಒಳಗಡೆ ಊಟ ಮಾಡಕ್ಕೆ ಹೋಗ್ಕೊಂಡ್ರು ತಟ್ಟೆ ತುಂಬ ಬಂದು ನೊಣ ಕೂತ್ಕೊಂತ ಹೊಡ್ಕೊಂಡು ತಿನ್ನಂತ ಹೊಡ್ಕೊಂಡು ಊಟ ಮಾಡೋಂಥ ಪರಿಸ್ಥಿತಿ ಬಂದೈತಿ. ಈಗ ಹಾಲು ಕರಿತೀವಿ ಅಂತ ಹೋದ್ರೂ ಈ ನೊಣಗಳ ಕಾಟಕ್ಕೆ ಎಷ್ಟು ಸಿಂಪಡಿಸಿರು ಆತಾ ಇಲ್ಲ. ಅವು ಹಸಿನ ಮೇಲೆ ಏನು ಮಾಡಿದ್ರು ಈಗ ಹಾಲು ಕರಿಯೋಕ್ಕೂ ಕಷ್ಟನೇ, ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ ನಮ್ಗೆ. ಈಗ ಸೊ ಅಡುಗೆ ಮಾಡೋದಕ್ಕೂ ಆಗ್ತಿಲ್ಲ, ಮಕ್ಕಳಿಗೆ ನಾವೇ ಆಯ್ತು ಊಟ ಮಾಡ್ತೀವಿ, ಯಾರಿಗೆ ಊಟ ಮಾಡಿ ಬಿಸಿಲಲ್ಲಿ ಇರಲ್ಲ, ಅದು ನೆರಳಲ್ಲೇ ಇರ್ತೈತೆ. ಅದು ಬಿಸಿಲು ರೈಸ್ ಆದಂಗೆ ಮನೆ ಒಳಗೆ ಬತ್ತಾವ, ಜಾಸ್ತಿ ಇದಾಗ್ಬಿಟ್ಟೈತೆ. ಏನ್ ಕಾರಣ ಅಂತಿರೋದಕ್ಕೆಲ್ಲ? ಏನ್ ಕಾರಣ ಅಂತ ಹೇಳಕ್ಕಾಗಲ್ಲ. ಈಗ ಕೋಳಿ ಫಾರಂ ಸಮಸ್ಯೆನೇ ಐತೋ, ಈಗ ಈ ಸೀಸನ್ ಈಗ ಮಾವು ಬೇವಿನ ಸಮಸ್ಯೆ ಈಗ ಆ ಟೈಮಲ್ಲಿ ಇರ್ತದೆ. ಹಂಗಾಗಿ ಇಲ್ಲಿ ಇದ್ರದೇ ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಇದ್ರ ಈಗ ಅದೇ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಈ ಸೂಕ್ತವಾಗಿ ಏನೋ ಒಂದು ಕ್ರಮ ಕೈಗೊಂಡ್ರೆ ಏನೋ ಒಂದು. ವೈದ್ಯಾಧಿಕಾರಿಗಳು ಬಂದಿದ್ರಂತಲ್ಲ, ಏನಾದ್ರು ಹೇಳಿದ್ರ? ಅದು ನಾವಿರ್ಲಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಈಗ ಏನೋ ಊರಾಗೆ ನಾವೆಲ್ಲ ಹೋಗಿದ್ವಿ, ಗೊತ್ತಿಲ್ಲ. ನಿಮ್ಮ ಹೆಸರಣ್ಣ? ಮಹಾಲಿಂಗಯ್ಯ. ಸಮಸ್ಯೆ ಏನಾಯ್ತು ಅಂದರೆ ಊರು ತುಂಬ ಪೂರ್ತಿ ನೊಣ ಬಂದು ಹುಡುಗರಿಗೆ, ಸಣ್ಣ ಹುಡುಗರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಅನಾನುಕೂಲ. ಇಲ್ಲಿಂದ ಪಕ್ಕದಾಗ ಒಂದು 10-12 ಕಿಲೋಮೀಟ್ರ್ನೊಳಗೆ ಒಂದು ಕೋಳಿ ಫಾರಮ್ ಐತೆ. ಕೋಳಿ ಫಾರಮ್ನಿಂದ ನಮಗೆಲ್ಲ ಊರಾಗ ತೊಂದರೆ ಆಗ್ತಾಯಿತ್ತು. ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಜನಗಳು ಮನೆ ಒಳಗೆ ಸೇರ್ಕೊಂಡವ್ರೆ. ಯಾರು ವಿಷಯಕ್ಕೆ ಬರೋಲ್ಲ ಈ ನೊಣದ ಕಾಟಕ್ಕೆ. ಅದಕ್ಕೋಸ್ಕರ ಒಂದು 15 ದಿವಸದಿಂದ ಅವನೇ. ಏನು ಕಾರಣ ಅಂತ ಹೇಳ್ತೀರಿ ನೊಣಗಳು ಜಾಸ್ತಿ ಆಗಿರೋದಕ್ಕೆ? ಕೋಳಿ ಫಾರಂ ಕಸದಿಂದಲೇ ಆಗಿರೋದು. ಏನು ಪ್ರತಿ ಮನೆ ತಗೋ ನೊಣಗಳಿದೆಯಾ? ಎಲ್ಲ ಮನೆ ಹತ್ರನೂ ಊರ ತುಂಬ, ಎಲ್ಲೂ ಕೂಗೋಣಕ್ಕೆ ಆಗಲ್ಲ. ಮಕ್ಕಳು ಮರಿಯವೆ, ದನ ಕರುಳವೆ. ದನ ಕರುಗಳ ಮೇಲೆಲ್ಲ ನೀವು ಹೆಚ್ಚಿನ ಸಂಖ್ಯೆಗೆ ಮರ್ರಂತವೆ. ಒಳ್ಳೆ ಪದ್ರ ಕಟ್ಕೊಂಡು ನಾವು ಜೀವನ ಮಾಡಂಗೆ ಆಯ್ತು. ನಿಮ್ಮ ಹೆಸರಣ್ಣ? ದಾಸಣ್ಣ, ಬಿಳೇಕಲ್ಲಹಳ್ಳಿ. ಮನೆಗೆಲ್ಲ ನೊಣ ಊಟದಾಗ ಅದೇ ಊಟ ಮಾಡೋ ಹೋಗು, ಹಾಲು ಕರಿ ಹೋಗು, ಎಲ್ರಿಗೂ ಅವೇ. ಊಟ ಮಾಡಕ್ ಆಗಲ್ಲ. ಏನು ಏನು ನೊಣ ಕೋಳಿ ಫಾರಂ ಒಂದು ಇದು ಅವಿಂದ ಬಂದ ಮನೆ ಒಳಗೆಲ್ಲ ಸೇರ್ಕೊಂಡು ನೊಣಗಳು ಜಾಸ್ತಿ ಆಗಿದೆಯಾ? ಮನೆ ಒಳಗೆಲ್ಲ ಸೇರ್ಕೊಂಡು ಜಾಸ್ತಿ ಆಗಿದೆ. ಏನು ಸಮಸ್ಯೆ ಆಗ್ತೈತೆ ಅದರಿಂದ, ನೊಣಗಳಿಂದ? ಏನು ಹುಡುಗರು ಕಾಯಿಲೆ ಬರ್ತೈತೆ. ಯಾವಲ್ಲ ತಿಂಗಳಿಗಿಂದನೂ ಊಟ ಉಣ್ಲಕ್ಕಾಗಲ್ಲ, ಮುನುಗಿಸಲ್ಲ. ಮುನಿಕೊಂಡು ಮಕ್ಕೆ ಬಡಿತಾವೆ, ಆಗಲ್ಲ. ದಿನ ದಿನ ಜಾಸ್ತಿನೇ ಆಗ್ತಾವ? ದಿನಕ್ಕೂ ಜಾಸ್ತಿನೇ. ನಿಮ್ಮ ಹೆಸರು ಜಿ?
ಹೆಂಗ ಅಕ್ಕಪಕ್ಕ ನಾವು ಗೊತ್ತಿಲ್ಲ. ನಮ್ಮ ನಿಮ್ಮೂರಾಗ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಯಾವ ಊರಿದು? ಬೆಳಕಲ್ಲಲ್ಲಿ ಲಕ್ಕಮ್ಮ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.